ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಮೊದಲನೇ ತಿಮೋಥೆ 2ನೇ ಅಧ್ಯಾಯದ ಪ್ರಶ್ನೆಗಳನ್ನು ನೋಡಿಕೊಳ್ಳೋಣ. ಯಾರಿಗೋಸ್ಕರ ಎಲ್ಲದಕ್ಕಿಂತ ಮೊದಲು ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕು? ಮನುಷ್ಯರೆಲ್ಲರಿಗೋಸ್ಕರ. ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ಏಕೆ ವಿಜ್ಞಾಪನೆ ಮಾಡಬೇಕು? ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ. ದೇವರ ಚಿತ್ತ ಏನಾಗಿದೆ? ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಎಷ್ಟು ಜನ? ಒಬ್ಬನೇ. ಎಲ್ಲರ ವಿಮೋಚನಾರ್ಥವಾಗಿ ಯಾರು ತನ್ನನ್ನು ಒಪ್ಪಿಸಿಕೊಟ್ಟರು? ಕ್ರಿಸ್ತ ಯೇಸು. ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಹೇಗೆ ಪ್ರಾರ್ಥಿಸಬೇಕು? ಕೈಗಳನ್ನೆತ್ತಿ. ಸ್ತ್ರೀಯರು ಇವುಗಳಿಂದ ಅಲಂಕರಿಸಿಕೊಳ್ಳಬೇಕು, ಸತ್ಕ್ರಿಯೆಗಳಿಂದ. ಸ್ತ್ರೀಯರಿಗೆ ಯಾವ ಅಪ್ಪಣೆ ಇಲ್ಲ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕೆ. ಬಹಿರಂಗ ಪ್ರಾರ್ಥನೆ ಎಂದರೇನು? ಜನರಿಗಾಗಿ, ಅಧಿಕಾರಿಗಾಗಿ ಮಾಡುವ ಪ್ರಾರ್ಥನೆ. ವಿಮೋಚನಾರ್ಥವಾಗಿ. ಈ ಗ್ರೀಕ್ ಮೂಲ ಪದದ ಅರ್ಥ ಬಿಡುಗಡೆ. ಸಾರುವವನು. ಈ ಪದದ ಮೂಲ ಅರ್ಥ ದೂತನು ಅಥವಾ ಘೋಷಿಸುವವನು. ಯುವ ಪ್ರಸಂಗಿ ಯಾರು? ತಿಮೋಥೆ. ಪುರುಷರ ಬಗ್ಗೆ ಪೌಲನ ಅಪೇಕ್ಷೆ ಏನು? ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತಿದ್ದನು. ಕೈಗಳನ್ನೆತ್ತಿ ಪ್ರಾರ್ಥಿಸುವುದು ಎಂದರೇನು? ಆ ಕೈಗಳು ದೇವರಿಗೆ ಪ್ರತಿಷ್ಠಿಸಿದವುಗಳಾಗಿರಬೇಕು. ಸ್ತ್ರೀಯರ ಬಗ್ಗೆ ಪೌಲನ ಅಪೇಕ್ಷೆ ಏನು? ಸ್ತ್ರೀಯರು ಮಾನಸ್ಥೆಯರಾಗಿ, ಡಂಬವಿಲ್ಲದವರಾಗಿ, ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷೆ.